ಸಾಲಗಾರ ಮುಂದೆ 5 ಜನ ಬಿಡುತ್ತಪ್ಪ ಅಂತಂದ್ರೆ ಸಹಜವಾಗಿನ ಸಾಲಗಾರರಿಗೆ ವಿಶ್ವಾಸ ಕೊಡ್ತಿದ್ದಿಲ್ಲ, ಕೊಡ್ತಾನೆ ಬಿಡಪ್ಪ ಅಂತೇಳಿ. ಅಂದ್ರೆ ಇದರ ಅರ್ಥ ಇಷ್ಟ, ನಾವು ಪೊಲೀಸ್ ಠಾಣೆಯಿಂದ ದೂರ ಇರಬೇಕು ಅನ್ನುವಂಥ ಒಂದು ಮೆಸೇಜ್ ಕೊಡುವಂಥದ್ದು. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತಿನ ಪೊಲೀಸ್ ಠಾಣೆಗಳು ನೋಡಿದಾಗ, ಅಲ್ಲಿಯ ಪೊಲೀಸರ ವರ್ತನೆಗಳು ನೋಡಿದಾಗ ಅವೆಲ್ಲನೂ ಸಹಜವಾಗಿ ಯಾರಿಗಾದರೂ ಅಸಹ್ಯ ಹುಟ್ಟಿಸೋದು ಅಷ್ಟಲ್ಲ, ಗಾಬರಿ ಆಗೋದು, ಭಯ ಆಗೋದು ಅಷ್ಟೇ ಸಹಜದ. ಅದಕ್ಕಾಗಿ ಈ ಎಲ್ಲ ನೆರಗಟ್ಟಲೆ ರವಿ ಕೃಷ್ಣಾರೆಡ್ಡಿ ಅವರು ಅದರ ಅಧ್ಯಕ್ಷರು, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ದಯವಿಟ್ಟು ಪೊಲೀಸರಿದ್ದಂಥವರ ಸ್ನೇಹಮಯಿ ಆಗ್ರಿಪ್ಪ ಅಂತ ಹೇಳ್ತಾರೆ. ಆ ರೀತಿ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಇನ್ನು ರಾಜಕಾರಣಿಗಳು, ಅದರಲ್ಲೂ MLA MLC MP ಗಳಿದ್ದರಂತೆ ಮುಗಿದು ಹೋಗ್ಬಿಡ್ತಾವೆ. ಅವ್ರ ಮುಂದೆ ಮನೆ ಮುಂದೆ ಅಡ್ಡಾಡ್ತಾ ಮಾಡ್ತಾವ್ರು, ಹೇಳಿದ ಕೆಲಸ ಮಾಡ್ತಾವೆ. ಒಂದು ರೀತಿ ಗುಲಾಮಿತನದಲ್ಲೇ ಇರ್ತಾರೋ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ, ಜೊತೆಗೆ ಚೇಲಾಗಳಂತೆ ವರ್ತಿಸ್ತಾರೆ, ಹೇಳಿದೆಲ್ಲ ಕೆಲಸ ಮಾಡ್ತಾರಪ್ಪ ಅನ್ನುವಂಥ ಮಾತು. ಈ ಏನು ರವಿ ಕೃಷ್ಣಾರೆಡ್ಡಿ ಹೇಳ್ತಾರಲ್ಲ, ಅದು ಭಾಳಷ್ಟು ಸತ್ಯ ಅದಂತ. ಎಲ್ಲೋ ಏನೋ ಅಕಲ್ಪ ಒಂದು ಪವಾಡದಂಗೆ ಒಬ್ಬ MLA MLC ಅಥವಾ ಯಾವುದೋ ರಾಜಕಾರಣಿ ಎದುರು ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡೋಂಥ ಪೊಲೀಸ್ ಸಿಗೋದು ಭಾಳ ಕಷ್ಟ. ಯಾಕಂದ್ರೆ ಇಲ್ಲಿ ನಾವು ನೆನಪಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ ರಾಜಕಾರಣಿಗಳು ಈ ಪೊಲೀಸರಿಗೆ ಎಲ್ಲದ ಒಂದು ಧೈರ್ಯ ಕೊಡೋದ್ರಿಂದಾಗಿ